ಹೌದಾ? ತೊಂದರೆ ಆಗಿರಬೇಕು. ಇತ್ತೀಚೆಗೆ ನೀವು ನೋಡಿದ್ರಿ 2019ರಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮಹಾಮಾರಿ ಬಂತು. ಏನು ಗೊತ್ತಾ ಅದು? ಎಸ್, ಅದು ಕೂಡ ಆಪತ್ತೆ. ಆದರೆ ಆಪತ್ತು ಬಂದಾಗ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬರಲಿಲ್ಲ. ಯಾಕೆ ಅಂದರೆ ಅದನ್ನು ನಿಭಾಯಿಸುವ ಶಕ್ತಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಮತ್ತು ಈ ದೇಶವನ್ನು ನಡೆಸ್ತಾ ಇರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇತ್ತು. ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ. ಇದಾದ್ಮೇಲೆ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ. ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಬಂದಿದೆ. ಏನಂದ್ರೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟ್ ಕೊಡಬಾರ್ದು, ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ, ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ಅದು KRC ಅವರು ನಮ್ಮ ಚೀಫ್ ಸೆಕ್ರೆಟರಿ ಬರೆದವರು, ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಂಡಿದ್ದಾರೆ. ಸೊ RDPRಗೂ ತೊಂದರೆ ಆಗ್ತಾ ಇದೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ, ಬೆಂಗಳೂರಿಗೂ ತೊಂದರೆ, ಪಬ್ಲಿಕ್ ತೊಂದರೆ ಆಗ್ತದೆ. ಇಲ್ಲಿವರೆಗೂ 2.5 ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಹಾಕಿದ್ದಾರೆ. ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಂಡಿದ್ದಾರೆ, ಹಳ್ಳಿಗಳಲ್ಲೂ ಕಟ್ಕೊಂಡಿದ್ದಾರೆ. ಇದೇನ್ ಮಾಡಬೇಕು ಅಂತೇಳಿ. ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ, ಅವ್ರಿಗೂ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ. ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ ಹೋಗ್ಬೇಡಿ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲೇ ಆಗ್ತದೆ